ಸರ್ ಸಂತಾನ ವಿಫಲ ಆದ ಕಾರಣ ಏನು ಸರ್? ಅವರ ಬೇಡಿಕೆ ಏನಾಗಿತ್ತು ಬಾಲಣ್ಣ ಅವ್ರ ಕುಟುಂಬದ? ಯಾಕಂದ್ರೆ 10 ಗುಂಟೆ ಜಾಗ ನಾವು ಬಿಡ್ತಾರೆ ಅನ್ನೋ ನಂಬಿಕೆ ಎಲ್ಲರಲ್ಲಿ ಇತ್ತು. ಇದು 2004ರಲ್ಲಿ ಅವ್ರು ಹಾಕಿರ್ತಕ್ಕಂಥ ಮೊಕದ್ದಮೆ. ನಮ್ದು ಅಂತ್ಯ ಸಂಸ್ಕಾರ ನಡೆದಿರೋದು 2009 ಕೋರ್ಟ್ ಅಲ್ಲಿ ಇದ್ದದ್ದು. 2009ರಲ್ಲಿ ಇದು ಮೊಕದ್ದಮೆ, ಇದು 2009ರಲ್ಲಿ ನಮ್ಮ ಸಂಸ್ಕಾರ ನಡೀತು. ಅದು ವಿವಾದಾತ್ಮಕ ಸ್ಥಳ ಇತ್ತದು, ನಮಗ್ ಗೊತ್ತಿರ್ಲಿಲ್ಲ. ನಮಗ ಅದು ಆ ಮನಸ್ಥಿತಿನೂ ಇರಲಿಲ್ಲ. ನಾನು ಎಷ್ಟೋ ಸತಿ ಪತ್ರಿಕಾಗೋಷ್ಠಿಯಲ್ಲೂ ಹೇಳಿದ್ದೀನಿ, ಅಪ್ಪ ಅವರ ನಮ್ಮ ಕುಟುಂಬದವರೆಲ್ಲರೂ ಇಲ್ಲಿ ಚಾಮರಾಜಪೇಟೆಯಲ್ಲಿ ಅಲ್ಲಿ ರುದ್ರಭೂಮಿ ಇದೆ, ಅಲ್ಲಿ ಸಂಸ್ಕಾರ ಎಲ್ರದ್ದು ಮಾಡಿದ್ದಾರೆ. ನಮಗ್ ತಲೆಯಲ್ಲೂ ಇರಲಿಲ್ಲ. ನಾವು ಆ ದುಃಖದಲ್ಲಿದ್ದಾಗ ನಮಗೇನು ತಲೆಯಲ್ಲಿ ಇರಲಿಲ್ಲ. ನಾವು ಅಲ್ಲೇ ಹೋಗಿ ಸಂಸ್ಕಾರ ಮಾಡಬೇಕು ಅಂತಾನೆ ನಾವು ಅನ್ಕೊಂಡಿದ್ವಿ. ಆದ್ರೆ ಆ ಸಮಯದಲ್ಲಿ ಕುಮಾರಸ್ವಾಮಿ ಅವರು ಫೋನ್ ಮಾಡಿದ್ರು, ನಾನೇ ಅವ್ರ ಹತ್ರ ಮಾತಾಡಿದೆ. ವಿಷ್ಣು ಸರ್ ಅವರು ತುಂಬಾ ದೊಡ್ಡ ವ್ಯಕ್ತಿ, ಅವ್ರನ್ನ ನೀವ್ ಎಲ್ಲಿ ಮಾಡ್ಬೇಕು ಅಂತಿದ್ದೀರಿ ಅಂತ ಕೇಳಿದಾಗ ನಾನು ಹೇಳ್ದೆ ಈ ತರ ಚಾಮರಾಜಪೇಟೆ ಅಂತ ಅನ್ಕೊಂಡಿದೀವಿ. ಅಪ್ಪಾಜಿ ಅವ್ರು ಹೇಳ್ತಾ ಇದಾರೆ, ಅಪ್ಪಾಜಿ ಅಂತಂದ್ರೆ ದೇವೇಗೌಡರು ಹೇಳ್ತಾ ಇದಾರೆ, ವಿಷ್ಣುವರ್ಧನ್ ಅವರು ತುಂಬಾ ದೊಡ್ಡ ವ್ಯಕ್ತಿ, ಸಕಲ ಒಂದು ಸರ್ಕಾರದ ಒಂದು ಗೌರವದಿಂದ ಅವರನ್ನ ಕಳಿಸ್ಕೊಡ್ಬೇಕು, ಜೊತೆಗೆ ಅವ್ರಿಗೆ ಆದಂತಹ ಒಂದು ಜಾಗದಲ್ಲಿ ಅವರ ಅಂತ್ಯ ಸಂಸ್ಕಾರ ನಡಿಬೇಕು ಅಂತ ಹೇಳಿದ್ರು. ಅದಾದ ಮೇಲೆ ಅಂಬರೀಷ್ ಅಂಕಲ್ ಇದ್ರು, ಅವರೆಲ್ಲರೂ ಸೇರ್ಕೊಂಡು ಅಭಿಮಾನ್ ಸ್ಟುಡಿಯೋದಲ್ಲಿ ಅದು ನಡೀತು. ಬೆಳಗ್ಗೆ ಆಗಿದ್ದು ಸಂಜೆ ಹೊತ್ತು ಅದು ಅಂತ್ಯ ಸಂಸ್ಕಾರ ನಡೆದೇ ಹೋಯ್ತು. ಆದ್ರೆ ಅದು ವಿವಾದಾತ್ಮಕ ಗೊತ್ತಿದ್ದಿದ್ರೆ ದಯವಿಟ್ಟು ಅಲ್ಲಿ ಮಾಡಬೇಡಿ ಅಂತಾನೆ ಹೇಳ್ತಾ ಇದ್ದೆ. ಯಾಕಂದ್ರೆ ಅದಾದ್ಮೇಲೆ ಇಷ್ಟು ವರ್ಷಗಳ ಕಾಲ ನಾವು ಅದರ ಹಿಂದೆ ಅದನ್ನ ಏನು ಹೋರಾಟ ಮಾಡ್ತಾ ಇದ್ವು, ಅದರ ಅವಶ್ಯಕತೆನೇ ಇರಲಿಲ್ಲ. 25ನೇ ವರ್ಷದ ಉತ್ಸವ ಪ್ಲಾನ್ ಮಾಡ್ತು, ತುಂಬಾ ದೊಡ್ಡ ಅಂತ. ಅದಾದ ನಂತರ ಮುಂದಿನ ಕ್ರಮ ಕೈಗೊಳ್ಬೋದಾಯ್ತಲ್ಲ, ಏಕೆ ರಾತ್ರೋರಾತ್ರಿ ಹೊಡೆದ್ರು ಅಂತ. ಅಲ್ಲ, ಅವ್ರು ಮಾಡಿರೋದು ಯಾರು ಮಾಡಿದಾರೋ ಅದೇ ಗೊತ್ತಿಲ್ಲ. ಅವ್ರು ಯಾಕೆ ಮಾಡಿದಾರೆ ಅವ್ರನ್ನ ಹೋಗಿ ಕೇಳಿದ್ರು. ಈ ಒಂದು ಸುಸಂದರ್ಭದಲ್ಲಿ 75ನೇ ವರ್ಷದ ಒಂದು ಅಮೃತ ಮಹೋತ್ಸವದಲ್ಲಿ ಇದು ಇವತ್ತಂತಲ್ಲ, ಅದು ಯಾವತ್ತೂ ಕೂಡ ಅದನ್ನು ಮಾಡ್ಲೇಬಾರ್ದಾಗಿತ್ತು. ಯಾಕಂತಂದ್ರೆ ಇದು ಒಂದು ಪುಣ್ಯ ಸ್ಥಳ, ಒಂದು ಪುಣ್ಯ ಕ್ಷೇತ್ರದ ತರಾನೇ ಅದು ಆಗಿತ್ತು. ಒಂದು ಪೂಜಾ ಸ್ಥಳ, ಎಲ್ರೂ ಒಂದು ತುಂಬಾ ಭಾವನೆಯಿಂದ ಅಲ್ಲಿ ಶ್ರದ್ಧೆಯಿಂದ ಬರ್ತಾರೆ, ಗೌರವವನ್ನ ಸಲ್ಲಿಸ್ತಾರೆ, ಪೂಜೆ ಸಲ್ಲಿಸ್ತಾರೆ. ಅಂಥ ಜಾಗ ಅದು ಎಲ್ರಿಗೂ ಗೊತ್ತಿರೋ ವಿಷಯ ಇರೋದ್ರಿಂದ ಅದು ಮಾಡ್ಲೇಬಾರ್ದಾಗಿತ್ತು. ಮಾತಾಡ್ತಾ ನೀವೇ ಹೇಳ್ತಾ ಇದ್ದೀರಿ ಸರ್, ಅಂದ್ರೆ ಒಂದಷ್ಟು ಜನ ನಮ್ಮ ಕುಟುಂಬ ಮತ್ತೆ ಅಭಿಮಾನಿಗಳ ಮಧ್ಯೆ ಅಂತರ ತರುವಂತ ಕೆಲಸಗಳು ಮಾಡ್ತಾರೆ, ಅವ್ರಿಗೆ ನೀವೇನು ಹೇಳ್ತಾರೆ? ಅದನ್ನ ನೀವೇ ಹೇಳಬೇಕು. ನಾನು ಈ ಒಂದು ವಿಡಿಯೋ ಮುಖಾಂತರ ನನ್ನ ಕಳಕಳಿಯಿಂದ ಹಂಚ್ಕೊಂಡಿದ್ದೀನಿ, ನನ್ನ ಕಳಕಳಿಯನ್ನ ವ್ಯಕ್ತಪಡಿಸಿದ್ದೀನಿ. ದಯವಿಟ್ಟು ದೂರ ಆಗಬೇಡಿ, ನಾವೆಲ್ಲರೂ ಒಂದೇನೆ. ಆದ್ರೆ ಕೆಲವರು ಬಂದು ಈ ತರ ಕೆಲಸಗಳನ್ನ ಮಾಡ್ತಾ ಇರೋದ್ರಿಂದ ಬಿರುಕು ಅದು ಹೆಚ್ಚಾಗ್ತಾನೆ ಇದೆ. ಅದು ದೊಡ್ಡ ದುರಂತ. ಅಲ್ಲ, ಈಗ ಅದಕ್ಕೇನೆ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ನಾನು. ಏನೇ ಇದ್ರು ನನ್ನ ನೇರವಾಗಿ ಕೇಳಿ, ಮನೆಗ್ ಬನ್ನಿ ಕೇಳಿ, ಏನೇ ಪ್ರಶ್ನೆಗಳಿದ್ರು ಕೇಳಿ, ಹೇಳ್ತೀನಿ ನಾನು. ಆದ್ರೆ ಈ ತರ ಯಾರೋ ಹೇಳಿದ್ರು, ಯಾರೋ ಇವತ್ತು ನಿಮ್ಗೆ ಹೇಳಿದಾರಲ್ಲ, ಇವತ್ತು ನಾವೇ ಹೇಳ್ಸಿದೀವಿ, ನಾವೇ ಮಾಡ್ಸಿದೀವಿ ಅಂತ. ಆ ಅಭಿಮಾನಿಗಳು ನಿಮ್ಗೆ ಹೇಳಿದಿದ್ರೆ ಅವರನ್ನೇ ಕೇಳಿ, ನಿಮ್ಗೆ ಹೇಗೆ ಗೊತ್ತಾಯ್ತು ಅಂತ. ಆ ಅಭಿಮಾನಿಗಳು ಯಾರು ಅನ್ನೋದು ಗೊತ್ತಿಲ್ಲ ನನಗೆ. ಆಮೇಲೆ ನಿಜವಾಗ್ಲೂ ಅವ್ರ ಅಭಿಮಾನಿಗಳೇ ಅಲ್ಲ, ಆ ತರದ ಮಾತುಗಳನ್ನು ಹೇಳಿರೋರು ಅಭಿಮಾನಿಗಳೇ ಅಲ್ಲ. ಕೇಳೇ ಇಲ್ಲ ಅವ್ರಿಗೆ. ನಿಮ್ಗೆ ಅಪ್ಪ ಅವ್ರ ಕುಟುಂಬದವ್ರ ಮೇಲೆ ನಿಮ್ಗೆ ನಂಬಿಕೆನೇ ಇಲ್ಲ. ಸುಮ್ನೆ ಕುಟುಂಬ ಆಯ್ತಾ ಅಪ್ಪ ಅವ್ರದ್ದು? ಪ್ರತಿಯೊಬ್ಬರನ್ನ ನಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ರು ಅಪ್ಪ. ಅವ್ರು ಯಾರ ಮೇಲೆ ಪ್ರೀತಿಸ್ತಾ ಇದಾರೋ, ಯಾರನ್ನ ಪ್ರೀತಿಸ್ತಾ ಇದಾರೋ, ನೀವು ಅವ್ರನ್ನ ಗೌರವಿಸ್ತಾನ ಇಲ್ಲ ಅಂತಂದ್ರೆ ಏನರ್ಥ? ಭಾರತೀಯ ಅಮ್ಮವ್ರನ್ನ ಅವ್ರು ತಾಯಿ ಸ್ಥಾನ ಕೊಟ್ಟಿದ್ರು. ನೀವು ಅವ್ರ ಬಗ್ಗೆ ಹೇಗ್ ಮಾತಾಡ್ತೀರಾ? ಈಗ ವಿಷ್ಣುವರ್ಧನ್ ಸ್ಮಾರಕ ಮೈಸೂರಲ್ಲಿ ಆಗಿದೆ, ಆದ್ರೆ ಬೆಂಗಳೂರಲ್ಲಿ ಆಗ್ಬೇಕು ಅನ್ನೋದು ಇನ್ನೂ ಕೂಡ ಆ ಅಭಿಮಾನಿಗಳ ಆಸೆ ಜೀವಂತವಾಗಿದೆ. ಈ ಬಗ್ಗೆ ಏನ್ ಹೇಳ್ತೀವಿ? ಆಗ್ಲಿ ಸರ್, ನಮ್ಗೆಲ್ರಿಗೂ ಸಂತೋಷನೇ ಅದು ಆಗೋ ತರ ಇದ್ರೆ. ನಾನು ಅದಕ್ಕೆ ಹೇಳಿದ್ದೆ ನಿಮ್ಗೆ 2 ವಿಡಿಯೋಗಳನ್ನ ಯಾಕೆ ಕಳ್ಸಿದೀನಿ ಅಂತಂದ್ರೆ ಅದಕ್ಕೇನೆ. ಆ ಮೊದಲ ವಿಡಿಯೋದಲ್ಲಿ ಕೆಲವು ವರ್ಷಗಳ ಹಿಂದೆ ಅಂತ ನಾನು ಏನ್ ಹಾಕಿದೀನಿ ಅದರಲ್ಲಿ ಕೇಳ್ಕೊಂಡಿದ್ದೀನಿ, ನಾನು ಅಭಿಮಾನಿಗಳಲ್ಲೇ ಕೇಳ್ಕೊಂಡಿದ್ದೀನಿ. 6.5 ವರ್ಷ ಪ್ರಯತ್ನ ಆದ್ಮೇಲೂ ಅಭಿಮಾನಿಗಳ ಜೊತೆಗೆ ಚರ್ಚೆ ಮಾಡುವಾಗ್ಲೂ ನಾನು ಹೇಳ್ಕೊಂಡಿದ್ದೀನಿ, ನೀವುಗಳು ಪ್ರಯತ್ನ ಪಡಿ,
ಪ್ರಯತ್ನ ಪಟ್ಟಾಗ ನೀವು ಏನಾದ್ರೂ ಒಂದು ಅರ್ಧ ಹೆಜ್ಜೆ ಏನಾದ್ರೂ ನಾವು ಮುಂದೆ ಹೋಗ್ತಾ ಇದೀವಿ ಅಂತ ನಮಗೆ ಅನ್ಸಿದ್ರೆ ನಾವು ಮತ್ತೆ ಇಲ್ಲೇ ಪ್ರಯತ್ನ ಪಡೋಣ. ತಿರ್ಗಾ ಸರ್ಕಾರದ ಹತ್ರ ಹೋಗ್ತೀವಿ, ಮಾತಾಡ್ತೀವಿ, ಇಲ್ಲೇ ಪ್ರಯತ್ನ ಪಡೋಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.